ಬಿದ್ದಿತ್ತು ಶ್ಯಾಮಿ. ಎಲ್ಲರೂ ಕೇಳಕ್ಕೆ ಬಂದರು, ಥೋಡೆ ಮಂದಿ ಹಣ್ಣು ತಗೊಂಡು ಬಂದರು. ಏನಾಗ್ಯದ ಶ್ಯಾಮವ್ವ ಹೇಳಕ್ಕಾರ ಹೇಳ್ರಿ ಏನಾಗ್ಯದಂದ್ರೆ, ಅದು ನಿಮಗೆ ತಿಳಿಯಲ್ರಿ ನಾ ಸಾಯಿಸ್ತಾನೆ, ನಿಮ್ಗೆ ತಿಳಿಯಲ್ದು, ನಾ ಪೂರ ಮಾಡಿದ್ಮೇಲೆ ತೋರಿಸ್ತೇನೆ ಹೇಳ್ಬೇಕಾಕಿ. ನಾ ಪೂರ ಮಾಡಿದ್ಮೇಲೆ ತೋರಿಸ್ತೀರಿ ನಿಮ್ಗೆ ತಿಳಿಯಲ್ದು. ಗಲ್ಲೆಗಿದ್ದಕ್ಕಿ ಬಾಜು ಹಮೇಶ ಎಲ್ಲಿ ಹಾಕೊಂಬಕ್ಕೆ ಅನ್ಬೇಕು, ಎಲ್ಲಿಯಾರ ತಕ್ಕೋಯಕ್ಕ ಬಾಯಿ ಒಣಗಿ ಹೋಗ್ಯದ 3 ದಿನ ಏನು ತಗೊಂಡೆ. ನಾನು ಬಾಯಿ ಒಣಗಲ್ಲರಿ, ನನ್ನ ಜೀವ ಹೋದ್ರು ಸಂತೆ ನನ್ನ ಒಳಗಿನ ತಗದಾಗ ಉರಿಯೋದು ಕಮ್ಮಾಗಿಲ್ರಿ ಅನ್ಬೇಕು. ಏನಾಗ್ಯದ ಅಂದ್ರೆ ಗೌಡ್ತಿ ಅಂತ ಹೇಳಕ್ ಬರತ್ತ, ಬ್ಯಾನಿ ಅಲ್ಲದ ತಗದಾಗ ಉರಿಲತ್ತಿತ್ತಷ್ಟೆ. ಹಿಂಗೆ ಉರಿಯೋದು ನೋಡಿ ಶ್ಯಾಮಿ ಮನಸ್ಸು ತಣ್ಣಗಾಗಬೇಕಂತ ಲೆಕ್ಕ ಹಾಕಿದಳು. 3 ದಿನ ಆದ ಮ್ಯಾಲ ಮನೆ ದೇವ್ರಿಗೆ ಶರಣ ಮಾಡಿ ಶ್ಯಾಮಿ ಹೋಯ್ತು. ದೇವರೇ ಏನಾರಾಗಬೇಕು, ಊರೆಲ್ಲ ನನ್ನ ಪೂರ ರಿಕಾರ್ಡ್ ಹೋಗ್ಯದ, ಗೌಡ್ತಿ ಮನೆ ಒಂದೇ ತಣ್ಣಗದ, ಅದು ತಗದಾಗ ಉರಿಬೇಕಷ್ಟೆ. ಹಿಂಗೆ ಮಾಡಿಕೊಂಡು ಶ್ಯಾಮಿ ಕೈಕಲ್ಲಿ ಮುಖ ತೊಳ್ಕೊಂಡಳು. ಗೌಡ್ತಿ ಮನೆ ಕಡೆ ತಿರುಗಾಡ್ಕೊತ ಹೋಗೋಟಿಗೆ ಗೌಡ್ತಿ ಸೊಸಿ ಹೊರಗೆ ಬಂದಿದ್ದಳು. ಹೊರಗೆ ಬರೋದ್ರಾಗೆ ಯಾಕೋ ಶ್ಯಾಮ ಬಂದಾಳ ಅಂಥೇಳಿ ಗೌಡ್ತಿ ಹಿಂಗೆ ಬಾಗಿಲಾಗಿದ್ದು, ಸೊಸಿ ಥೋಡೆ ಹೊರಗಿದ್ದಳು. ಅವೆರಡು ನೋಡ್ಕೊಂಡಿದ್ದಳು. ನೋಡ್ಕೊಂಡ ಮ್ಯಾಲ ಆ ಮುದುಕಿಗೆ ಈಕಿ ನೋಡಿದಳು, ಈ ಮುದುಕಿ ಗೌಡ್ತಿ ನೋಡಿದಳು. ನೋಡ್ಮೇಲೆ ಸೊಸಿ ಹೊರಗೆ ಬಂದಿದ್ದಳು. ಹೊರಗೆ ಬಂದ್ರೆ ಆ ಸೊಸಿಗೆ ಒಂದು ಮಾತು ಹೇಳಿದಳು. ಏನಂತ ಹೇಳಿದ್ರು ಗೊತ್ತೇನು? ನಾ ಹೇಳಿನ ಮಾತು ಯಾರಿಗೆ ಹೇಳಬೇಡ, ನಾ ಹೇಳಿನ ಮಾತು ನೀ ಯಾರಿಗೆ ಹೇಳಬೇಡ ಅಂತ. ಈನಿಕಿ ಸೊಸಿ ಮನೆಗೆ ಬಂದು ಏನು ಹೇಳಿದಳು ಆಕಿ ಶ್ಯಾಮಿ ಅಂತ ಅತ್ತಿ ಕೇಳಿದು. ಅತ್ತಿ ಏನು ಹೇಳಿದ್ರಿ? ನಾ ಹೇಳಿದ ಮಾತು ಯಾರಿಗೆ ಹೇಳಬೇಡ, ನಾ ಹೇಳಿದ ಮಾತು ಯಾರಿಗೆ ಹೇಳಬೇಡ. ಹಂಗಲ್ಲೇ ನನ್ನ ಗಂಗಳದಾಗೆ ಉಂಡಿ, ನನ್ನ ಗಂಗಳದಾಗೆ ತಿಂದು, ನನ್ನ ಸರಿನೇ ಇದು ಮಾಡ್ದು, ದುನಿಯಾ ನನ್ನ ಬಂಗಾರ ಹಾಕೊಂಡು ಹೋದಿ, ಊರಿವ್ರಿ ನಿಂತವ್ರ ಮನೆಗೆಲ್ಲ ನನ್ನ ಬಂಗಾರ ಹಾಕಿ ಕಳಿಸ್ದ. ನೀ ಎಂತ ಸೊಸಿದ್ದೆ, 3 ವರ್ಷ ನಾನು ಇನ್ನು ಸರಿ ಕಾಲ ಕಳೆದೀನಿ. ಆಕಿ ಏನಂದ ಹೇಳಕ್ಕಾರ ಹೇಳಿ, ಏನಂದಿಲ್ಲ ಅತ್ತಿ, ಆಕಿ ಹೇಳಿದ ಮಾತು ಯಾರಿಗೆ ಹೇಳಬೇಡ ಅಷ್ಟೇ ಅಂತ. ಅಲ್ರಿ ಹೇಳಕ್ಕಾರ ಹೇಳ್ರಿ, ಇನ್ನು ಹೊಟ್ಟಿ ಮೇಲೆ ಬೆಂಕಿ ಬೀಳ್ಗ, ನೀ ಹೇಳಕ್ಕಾರ ಹೇಳು, ನೀನು ಸೊಸಿ ಇದ್ದೆ, ನನಗೇನು ಸೌತಿದ್ದೆ ಹೇಳಕ್ಕಾರ ಹೇಳಿ ಅಂದ್ರು. ಅತ್ತಿ ನೀ ಸೊಸಿರ ಅನ್ಕೋ ಸೌತಿರ ಅನ್ಕೋ, ಆಕಿ ನನಗೆ ಹೇಳಿದ್ದಿದ್ದೆ, ಏನು ಹೇಳೆ ಆಕಿ ಹೇಳಿದ ಮಾತು ಹೇಳಬೇಡ. ಇನ್ನು ತಗದಗವ್ರಿತ್ತು ಸೊಸಿ ಅತ್ತಿಲತ್ತು. ಅಲ್ಲೇ ನಾ ಗೋಡಿಗೆ ತಲೆ ಹೊಡ್ಕೊಂಡ್ರಿಗಿನ ಹೇಳ್ತೇನು, ಹೇಳಿ ಎಲ್ಲ ಸವಿ ಹೇಳು, ಏನಾಗ್ಯದ ಹೇಳು. ಆಕಿ ಅಂತ ಅತ್ತಿ ನೀವು ಹೆಂಗೆ ಅರ್ಥ ಮಾಡಿ ಹೇಳಿ, ನಾ ಹೇಳಿನ ಮಾತು ಮುದುಕಿ ಯಾರಿಗೆ ಹೇಳಬೇಡ ಅಂದಾಳ್ರಿ ಅಂದು. ಅದು ಏನು ಹೇಳೆ, ಹೇಳಿನ ಮಾತು ಅದು ಏನು ಹೇಳ, ಅದು ಹೇಳೇ ಸೌತಿ ಅಂತಿಕಿ ಅಂತ. ನತ್ತಿ ನಾ ನಿಮ್ಗೆ ಹೆಂಗೆ ಬಿಡಿಸಿ ಹೇಳಿ, ಹೇಳಿನ ಮಾತು ಹೇಳಬೇಡ ಅಂದಾಳೆ ಅತ್ತಿ ಅಂದ. ಲಾಸ್ಟಕ್ಕಿನ್ನ ಏನಾರ ತೋಡು ಸೈಲೇನ್ರಿ, ನಾ ಸೈಲೇನು ಅಂತೂ ಅತ್ತಿ ಹಿಂಗೆ ಬಡ್ಕೊಂಡು ಹೇಳಕ್ಕೆ ಶುರು ಮಾಡಿದ್ರು. ಅತ್ತಿ ನೀವು ಒಳಬೇಡ್ರಿ, ನೀವಂದ್ರೆ ನಾನು ಪಂಚಪ್ರಾಣ, ನಿಮಗೆ ಬಿಟ್ಟು ನಾವು ಊಟ ಮಾಡಲ್ಲ ಅತ್ತಿ, ನೀವು ಯಾಕೆ ಹಿಂಗೆ ಅನ್ಸ್ಕೊಳತ್ರಿ. ಅಲ್ಲೇ ಆಕಿ ಏನು ಹೇಳೋದು, ಶ್ಯಾಮಿ ಏನು ಹೇಳಿದೆ ಹೇಳು. ಶ್ಯಾಮಿ ತಣ್ಣಗಿರ್ಲಿಕ್ಕೆ ಹೇಳಿನ ಮಾತು ಯಾರಿಗೆ ಹೇಳಬೇಡ ಅಂದಾಳ ಅತ್ತಿ ಅಂದ. ಯವ್ವ ಇದ್ರ ಸಂಗಟ ಇಟ್ಟು ಕರ್ಬದಾಗ ನೀವು ಈ ಕೆಳಗಿ ಮಠದಾಗ ಏನು ನಡೆದಂದ್ರು, ಅಪ್ಪರು ಹೇಳಿನ ಮಾತು ಯಾರಿಗೆ ಹೇಳಬೇಡ. ನೀವು ನೋಡ್ರಿ ಮರ್ದಿನ ಇಲ್ಲಿ ಮಠ ತುಂಬ ಮಂದಿ ನಿದ್ರಲ್ಲ ಅದ್ರಿಗೆ. ಇದು ಬಿಟ್ಟು ಬೇರೆದು ಹೇಳತ್ರಿ, ಇದು ಪೂರ ಮುಗಿಸಮಂತ್ರಿ. ಇದು ಮುಗಿಸಲ್ಲದ್ರು ನೀವು ಹೆಂಗೆ ಭೀ ಮನೆಗೆ ಹೋಗಿ ಮಕ್ಕೊಂಬಲ್ಲ. ಹೇಳರೇ ಮುತ್ತಾರೆ ಹೇಳ್ಯಾರ, ಮಠಕ್ಕೆ ಹೋಗಿ ಯಾರಿಲ್ಲ ಕೇಳ್ಕೊಂಡು ಕೇಳ್ಕೊಂಡು ಬಂದ್ರು ಆಯ್ತು ಅಂತ ಹೇಳಿ ಕೆಲವು ಮಂದಿಗೆ ಮತ್ತೆ ಗಾಡಿ ಕಟ್ಕೊಂಡು ಬಂದಿರಿ. ಏನಿಲ್ಲ, ಶ್ಯಾಮಿ ಮನೆಗೆ ಹೋಯ್ತು. ಗೌಡ್ತಿ ಮನೆಗೆ ದಗದಾಗ ಉರಿಲತ್ತು. ಒಬ್ಬರು ಗಂಗಾಳದಾಗ ಊಟ ಮಾಡೋರು. ಗಂಗಾಳಗಳು ಅಲ್ಲೇ ಉಳಿದು, ಮೊಸರಲ್ಲೇ ಉಳಿತು, ರೊಟ್ಟಿಯಲ್ಲೇ ಉಳಿತು. ಗಂಗಾಳ ತುಂಬ ಇಟ್ಕೊಂಡ್ರು, ಬೇಕು ಬಂದು ತಿಂದು ಹೋದು. ಕರೆ ಅಡ್ಡಿ ಬಿಚ್ಚರಿಗಳು ತಿನ್ನೋದು. ಮನ್ಯಾಗ ಒಬ್ಬರು ಮಾರಿ ನೋಡಿ ಒಬ್ಬರು ಅಳಬೇಕು. ಯಾಕೆ ಅಳತಿರತ್ತಿ ಹೇಳಕ್ಕರೆ ಹೇಳೆ, ಯಾಕೆ ಅಳತಿರತ್ತಿ ಏನಾಗಿದೆ ಹೇಳು. ಆಕಿ ಏನು ಹೇಳಿ ಅದು ಹೇಳೇ ಬಿಚಾರಿ ಅಂತಿಕಿ ಅಂತ. ಅತ್ತಿ ನಾ ನಿಮಗೇನು ಹೇಳಿ, ನೀ ನಮ್ಮ ಅತ್ತಿದ್ದಿಲ್ಲ,
ನೀ ಅತ್ತಿ ಅಂತ ತಿಳಿದ್ರ ನೀ ಹೊಟ್ಟೆಗಿನ ಮಾತು ಹೇಳ್ತಿದ್ದೆ. ನೀ ಅತ್ತಿಲ್ಲ, ನೀ ನನ್ನ ದುಸ್ಮಂತಿದ್ದಿದ್ದೆ. 3 ವರ್ಷ ನಾನು ನಿನಗೆ ಆ ದುನಿಯೇನ ಇದು ಮಾಡ್ದೆ. ನೀನು ತೋರ್ ಮನೆ ನೆನಪು ಬರಲಗ್ಲೆ ಮಾಡಿದೆ. ನಿನ್ಗೆ ಹೊಟ್ಟಿಗೆ ಥೋಡೆ ಅನ್ನ ಹೋಗಲ್ಲದ್ರ ನಾ ಎಂತೆಂಥ ಉಪ್ಪಿಟ್ಟು ಮಾಡಿಕೊಟ್ಟಿದೆ, ನಾ ಎಂಥ ದೋಸೆ ಮಾಡಿಕೊಟ್ಟಿದೆ. ನಿನಗೆ ಬರ್ಲಾರಂತ ನೆಂಕಿಟ್ಟು ಏಟ್ಗನ ಹುಳಿ ಇದ್ರು ಮಾಡಿಕೊಟ್ಟಿದೆ. ಹುಂಚೆ ಗಿಡದ ಖಾರದ ಎಲೆ ತಂದು ನಿನಗೆ ಕುಟ್ಟಿ ಕುಟ್ಟಿ ನಿನಗೆ ರಸ ಮಾಡಿ ಹೊಯ್ದಿದೆ. ನಿನಗೆ ಎಂಥ ಮಾನ್ಕಾಯಿ ಎಳಕ್ಕಿದ್ದಿನ ಮಾಳ್ಕಾಯಿ ತಂದು ನೀ ಹೊಟ್ಲಿದ್ದಾಗ ನಿನಗೆಲ್ಲ ತಂದು ತಂದು ನಾವು ಹೊಯ್ದಿದೆ. ಅಟ್ ಬಿ ನೀನು ನೆನಪಿಲ್ಲೇನೆ ಅಂದೊಳಕಿ. ಓ ಅಂತ ಅತ್ತಿ ಬಿದ್ದಾಳತ್ತು. ಹಂಗಾರ ಹೇಳ್ತಾಳೇನೋ ಅಂತೇಳಿ ಅತ್ತಿ ಅಳ್ಳೋದು. ಹತ್ರ ಬಿಕ್ಕಿ ಏನ ಅತ್ತಿ ಅಳಬೇಡ್ರಿ ಅಂತಾರೆ. ಹಂಗಂದ್ರೆ ಆಕೆ ಏನಂತ ಹೇಳು, ಆಕೆ ಏನಂತ ಹೇಳು. ಮತ್ತು 3 ವರ್ಷ ನೀನು ಅನ್ಬಲಿದ್ದಿ. ಆಕಿ ಖಾಲಿ ಒಂದು 2 ಮಿನಿಟ್ ಬಂದಕ್ಕಿನ ಮಾತು ನೀ ಓಡ್ ತಲೆಗೆ ಇಡ್ಸ್ಕೊಂಡಿದ್ದಿ. ನನ್ನ ಮನೆ ಅನ್ನ ಉಂಡು, ನನ್ನ ಮನೆ ಬ್ಯಾಳಿ ತಿಂದು, ನನ್ನ ಮಗನ ಬಲ್ಲಿ ನೀ ಉಳೋದು. ಇವತ್ತು ನನ್ನ ಮನೆ ಬೆಂಕಿ ಹಚ್ಚದಲೇ ನಿನ್ನ ಬೆಂಕಿ ಹಚ್ಚಲಿ ಅಂತ ಏನು ಹೇಳ ಅತ್ತಿ. ನಾನು ನಿಮಗೇನು ಹೇಳಿ, ಆಕಿ ಹೇಳಿನ ಮಾತು ಯಾರಿಗೆ ಹೇಳಬೇಡ. ವಾಯ್ದು ಹೆಂಗೆ ಮಾಡಲಿ ಅಂತ ಹೇಳಿ ಲಾಸ್ಟಕ್ಕೆ ಮುದುಕಿ ಹೋಗಿ ಮೂಲೆ ಕುಂತು ಝಾಡು ಎಲ್ಲಿಟ್ರೆ ಅಲ್ಲಿ ಹೋಗಿ ಕುಂತು. ಈ ಮನೆಗ ನಂಗೆ ನ್ಯಾಯ ಎಂಬುದಿಲ್ಲ. ಈ ಮನೆ ಬೆಂಕಿ ಹಚ್ಚಲಿ, ಈ ಮನೆ ಸುಡ್ಲಿ. ಈ ಮನೆಗ ನಾನು ಗಂಡು ಕಟ್ಕೊಂಡಿದ್ದು ಏಟಿ ಆಯಿತು. ಮತ್ತು ಇದು ಬಂದದ, ಇದು ಒಂದು ಪೂರ ಪರದೇಶಿ ಅಂತದ್ದು ಬಂದದ. ಇದ್ರ ಅಪ್ಪ ಚಂದನ ಅಂತಂಥೇಳಿ ನಾ ಕುಣಿದು ಲಗ್ನ ಮಾಡಿದೆ. ಇದು ನನ್ನ ಮನೆಗೆ ಬಂದಮೇಲೆ ಡ್ರಮ್ ಬೆಳೆದಾಗಲೇ ಬೆಳೆದದ ಖರೀದಿ ಹೇಳಂದ್ರೆ ಹೇಳಲ್ಲ ಹೊಂಟದ. ಇದು ಕರಿ ಮಾರಿದು ಅಂತ ಬೇರೆ ಮಾಡಿ ಏನು ಹೇಳಿ ಹೇಳು. ಏನಿಲ್ಲ ಅತ್ತೀನಿ ಹೇಳಿ ಮತ್ತೆ ಹೇಳಬೇಡ ಅಂತ ಅಷ್ಟೆ. ಲಾಸ್ಟ್ ತಲೆ ಬೆಂಕಿ ಹತ್ತಿ ಮಗ ಬಂದು, ಯಾಕೆ ಇವ ಇಬ್ಬರು ಜಗಳ ಆಡ್ಕೊಳತ್ರಿ, ಏನಾಗೈತೆ ಹೇಳಂತಾರೆ. ಅದಕ್ಕೆ ಕೇಳ ದುಸ್ಮಂತಿ ಕೇಳ ಅದ ನೋಡ, ದುಸ್ಮಂತಿ ಕೇಳೋದಕ್ಕಂದ್ರೆ ಏನಾಗಿದೆ ಅಂದರು. ಏನಾಗಿಲ್ಲ. ಮತ್ತು ಯಾಕೆ ಅವು ಒಟ್ಟು ಬೈಲತ್ತಾಳ ಅವರಿಗೆ ಕೇಳ್ರಿ. ಏನಾಗಿದೆ ಇವ ಹೇಳು, ಅದಕ್ಕೆ ಕೇಳ, ಅದಕ್ಕೆ ಕೇಳ. ಅದು ಹೊರಗೆ ಹೋಗ್ಯದಲ್ಲ, ಮನೆ ಬಿಟ್ಟು ಹೊರಗೆ ಹೋಗ್ಯದಲ್ಲ, ಅದಕ್ಕೆ ಕೇಳ ಏನಾಗಿದೆ. ಫಲನೆ ಶ್ಯಾಮಿ ಬಂದಳು. ಏನಂದ ಆಕಿ ಹೇಳಿ ಮತ್ತೆ ಹೇಳಬೇಡ ಅಂದ. ಗಂಡು ಸಿಟ್ಟು ಬಂದು ಒಂದು ಕಪಾಳದಾಗ ಮಾಡಿದ್ರು. ಅಲ್ಲೇ ನಾ ದೊಡ್ಡವ, ನಾ ಕಟ್ಕೊಂಡವ ದೊಡ್ಡವ, ನಾ ನಿನ್ಗೆ 24 ತಾಸು ಗಾಡಿ ಮೇಲೆ ಕೂಡಿಸ್ಕೊಂಡು ಹೋಗ್ತೀನಿ. ಆಕಿ ಏನಂದ ಹೇಳು. ಎಲ್ಲ ನಿಮ್ಗೆ ನಿನಗೂ ಗೊತ್ತಾಗಲ್ಲ ಉಂಟದ ನೀ ಏನು ತಗೊಂಡಿದ್ವಿ. ಆಕಿ ಹೇಳಿನ ಮಾತು ಏನು ಬಿಲ್ರಿ, ಆಕಿ ಹೇಳಿನ ಮಾತು ಹೇಳ್ಬೇಡದ ಅಷ್ಟೇ. ಇಬ್ಬರು ಕಲ್ತು ಕೊನೆಗೆ ಮುಟ್ಟಿತು. ಲಾಸ್ಟು ಶ್ಯಾಮಿಗೆ ಕರೆಸ್ತರು. ಶ್ಯಾಮಿ ಮನೆ ನೋಡ್ಯಾಳಂದ್ರೆ ನಂಗೆ ಜಾತ್ರೆ ಅದ ಅಂತೇಳಿ ಶ್ಯಾಮಿ ಊರೇ ಬಿಡ್ತು. ಇವರಿಬ್ಬರು ಟಕ ಟಕ ಹೊಡ್ಕೊಳಕ್ಕೆ ಶುರು ಮಾಡ್ತಾರೆ. ಶ್ಯಾಮಿ ಹಳದಾಗ ಬಟ್ಟಿ ಒಕ್ಕೋತ ಪುಡಿ ಖಾರ ಇಷ್ಟು ಒಳ್ಳೆಣ್ಣೆ ಒಯ್ದು ರೊಟ್ಟಿ ಇಟ್ಕೊಂಡು ಬಟ್ಟಿ ಬಡ್ದು ಶ್ಯಾಮಿ ಕಟ್ಟಿ ಮೇಲೆ ಕುಂತು ಕುಲು ನಕ್ಕೋತ ರೊಟ್ಟಿ ಊಟ ಮಾಡ್ತಾರೆ. ಅದಕ್ಕೆ ನೆರೆಮನೆಯ ದುಃಖಕ್ಕೆ ಅಳುವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಸುಮ್ಮನೆ ಯಾರ್ದೋ ಮನೆ ಮಾತು ಕೇಳ್ಕೊಂಡು ನೀವು ಒಳಕೊಂತ ಕುಂತರು ಏನಾಗ್ತದ, ಅದಕ್ಕೆ ಅಳಬಾರ್ದು. ಅದಕ್ಕೆ ಅನುಸರ ಎಲ್ಲಿ ಮಾಡ್ಕೋಬೇಕಂದರು. ನಾನು ಆರಂಭ ಮಾಡುವೆ ಗುರುಪೂಜೆಗೆಂದು, ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು, ನಾನವ ಕರ್ಮವ ಮಾಡಿದೆನಾಗಿ ಆ ಕರ್ಮ ಫಲಭೋಗ ನೀ ಕೊಡುವೆ ಎಂಬುದು ನಾನು ಬಲ್ಲೇನೋ ಕೂಡಲ ಸಂಗಮ ದೇವಂತ ಹೆಂಗೆ ಬಸವಣ್ಣಪ್ಪರ ಅಂತಾರಲ್ಲ ಹಂಗೆ ಕಲಿಬೇಕು ನೀವು ಜೀವನದೊಳಗೆ. ಅದು ಕಲಿತೀನಿ. ನಿಮ್ಗೇನು ಹಿಂದೆ ಬರ್ತದೆ ಹೇಳ್ರಿ. ನಾ ಇಷ್ಟೆಲ್ಲ ಮಾತು ನಿಮಗೆ ಯಾಕೆ ಹೇಳಿನಂತಂದ್ರೆ, ಬೇರೆಯವ್ರ ಮನೆ ಮಾತುಗಳು ನಿಮಗೆ ಎಷ್ಟು ಗನ ಇಂಪಾರ್ಟೆಂಟ್ ಅನ್ನಿಸ್ತದ. ನಿಮ್ಮ ಮನೆ ಮಾತು ನಿಮಗೆ ಯಾಕೆ ಮರ್ತು ಹೋಗ್ಲತ್ತೀರಿ. ನಿಮ್ಮ ಗಂಡಗೆ ಪ್ರೇಮಲಿಂದ ಕರೆದ್ರೆ ಅವ ಯಾಕೆ ಹೊರಗೆ ಬೀಡಿ ಬಿಕ್ಕೋತ ಸಿಗ್ಲೆಟ್ ಬಿಕ್ಕೋತ ಬಾರ ಒಂದ್ರ ತನ ತಿರುಗಾಡ್ತಾನೆ. ನೀವು ಬಂದಾಗ ಜರ ಚಂದ ಮಾತಾಡ್ರ, ನೀನು ನೋಡ್ರ ಆ ಹೀರೋ ಎಸ್ ಕಾಣತ್ತಕ್ಲೆ ಕಾಣಿಸ್ತೈತಿ ಅಂತ ಹಿಂಗೆ ಅಂದ್ರ ಹಳೆಕಡೆ ಬಲ್ಲಿ ಕೊಯ್ದು ಶಿವನಿ ತೋರಿಸ್ಕೊಂಡು ಬಂದು ನಿಮ್ಮ ಬರರ ಗಾಡಿದ ತಂದು ಮನೆಗೆ ಬಿಡಲ್ಲದು ನನ್ನ ಹೆಸರು ಮಲೆ ಮತ್ತೆ ನೀವು ಭಾಳ ಚಂದ ಇದ್ದೀರಿ ಅಂದ್ರೆ ಅದು ಕುಡಿದು ಬಂದ್ರೆ ಅದ್ರೊಳಗೆ ಜೇಬಿನಾಗೆ ರೊಕ್ಕ ಒತ್ತಕ್ಕಿನ ಪತನೇ ಅಂತ ನೀನು ನೋಡ್ಬೇಕಾದ್ರೆ ಅವು ಗಣಸು ಹುಚ್ಚಿರ್ತಾವ. ಅವಕ್ಕೇನಾಟ ಗೊತ್ತಾಗಲ್ಲ. ನೀವು ನೋಡ್ರಿ, ನೀವು ಇನ್ನೂ ಗಣಸಿಗೆ ಹುಚ್ಚು ಮಾಡ್ಬೇಕಂದ್ರೆ ಇನ್ನೊಂದು ಐಡಿಯಾ ಹೇಳ್ತೆ. ಏನಿಲ್ಲ, ಸಿಟ್ಟಿನಾಗಿದ್ದ ನೀವು ಸುಮ್ಮನೆ ಕೂಡಬೇಕು. ಸಿಟ್ಟಿನಾಗಿದ್ದ ಸುಮ್ಮನೆ ಕೊಡ್ಬೇಕು. ಒಂದು ಚಹಾ ಕೊಟ್ಟು ಆಮೇಲೆ ಸಿಟ್ಟು ಕಮ್ಮಾದ್ಮೇಲೆ ಚಹಾ ತಗೋರಿ ನಿಮ್ಗಾರ ಯಾರು ಕುಡ್ರ ಅಂತ ಹಿಂಗೆ ಮೆಲ್ಲಗೆ ನೆಳಬೇಕು. ನೆಳ್ಳಿ ಒಂದು ಚಹಾ ಕೊಟ್ಟು ಬಿಸ್ಕಿಟ್ ಕೊಡ್ಬೇಕು.
ನಿಮ್ಮ ಮಾರಿ ಬಾಡ್ಯದ ನೋಡ್ರಿ ಅಂತ ತಲೆ ಮೇಲೆ ಜರ ಕೈ ಆಡ್ತಿದ್ರೆ ಆಯ್ತದ ಹೊರಗೆ ಹೋಗೋದು ಹುಚ್ಚನಾಯಿ ಕೂತಕ್ಕೆ ಕೊಡ್ತಾರೆ. ನೀವು ನಾಯಿ ಮೇಲೆ ನಾಯಿ ತಲೆ ಮೇಲೆ ಕೈ ಆಡ್ಸೋದು ಏನು ಮಾಡ್ತಾರೆ, ಬಾಲ ಹೊಡ್ಕೋತಿಲ್ಲ. ಸೇಮ್ ನಮ್ಮೂರು ಗಣಸ್ರು ಹಂಗ್ಯವ. ಯಾಕೋ ನೀವು ನಗ್ಲತ್ರಿ ನೇನು. ನೀವು ನಾಳೆಗೆ ಹೋಗಿ ಹಿಂಗೆ ಮಾಡಿ ನೋಡ್ರಿ. ನೀವು ಯಾಕೆ ಕೊಬ್ಬರಿ ಹಚ್ಚಲಕ್ಕತ್ತಲ್ದು, ಯಾ ಮಂತ್ರ ಹಾಕ್ಲಕ್ಕತ್ತಲ್ದು, ಎಲ್ಲಿ ನೀವು ತೋರಿಸ್ಕೊಂಬೋದು ಬೇಕಾಗಿಲ್ಲ, ನಿಂಬೆ ಹಣ್ಣು ಕಟ್ಟೋದು ಬೇಕಾಗಿಲ್ಲ, ದಾರ ಕಟ್ಟೋದು ಬೇಕಾಗಿಲ್ಲ, ಮಾತೆ ನಿಂಬೆ ಹಣ್ಣು. ಇವು ಹುಚ್ಕೊಳಕ್ಲಿ ಇವು ಮಂತ್ರ ಜಂತ್ರಗಳ ಬಲಿಗೆ ಹೋಗ್ಬೇಡ್ರಿ. ಇವು ದಾರ ಕಟ್ಟವು, ನಿಂಬೆ ಹಣ್ಣು ಕಟ್ಟವು, ತಾಯಿತ್ ಕಟ್ಟವು, ಇಂಥದ್ರ ಬಲಿ ಹೋಗ್ತಿರ್ಲಕ್ಕೆ ಹೋಗ್ಬೇಡ್ರಿ. ನಂಬಿ ಕರೆದಡೆ ಓ ಎಂಬೆನೆ ಶಿವನ್, ನಂಬದೆ ನಚ್ಚದೆ ಬರೀದೆ ಕರೆದಡೆ ಕೊಂಬ ಬೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಇಷ್ಟು ದೊಡ್ಡ ಮಾತು ನಮ್ಮ ತಲೆ ತುಂಬಿಕೊಟ್ರ ಈ ನಿಂಬೆ ಹಣ್ಣುಗಳೆಲ್ಲ ಏನು ಮಾಡ್ತಾವೆ ಹೇಳ್ರಿ? ತಾಯಿತ್ಗಳೆಲ್ಲ ಏನು ಮಾಡ್ತಾವೆ? ಕೂಸಿಗೆ ಜ್ವರ ಬರೋದಕ್ಕೆ ನೀವು ಅದು ಥಂಡಿ ನೀರು ಕುಡಿಸೋದಕ್ಕೆ, ಕೂಸಿಗೆ ಜ್ವರ ಬರೋದಕ್ಕೆ, ಅದಕ್ಕೆ ಹೋಗಿ ನಮ್ಮಂಥ ಫಕೀರ್ಗಳ ಬಲ್ಲಿ ಹೋಗಿ ನಿಂಬೆ ಹಣ್ಣು ಕಟ್ಟೋದಕ್ಕೆ. ಒಬ್ಬಕ್ಕೆ ಗಂಡು ಹುಚ್ಚು ಮಾಡ್ತೆ ಅಂತ ಹೇಳಿ ಒಂದು 10-20 ನಿಂಬೆ ಹಣ್ಣು ಮಂತ್ರಿಸಿ ತಲೆ ಮುಳುಕ್ ಇಟ್ಟಾಳಂತ. ಅದು ಗಂಡು ಕುಡುಕು ಅದು ಡೈಲಿ ಇಡ್ತಾ ಹೋದ್ರೆ ಅದು ತಿಂತ ಹೋಗ್ಯದಾಯ್ತು. ಹೊಸು ನಿಂಬೆ ಹಣ್ಣು ಎಲ್ಲ ಕರ ಒತ್ತಕ್ಕಿದ್ಮೇಲೆ ಮತ್ತೆ ತೋರ್ಸೋನ್ ಬಲಿಗೆ ಹೆಣ್ತಿ ಹೋದವು. ಅವು ಎಲ್ಲವರೇ ಮತ್ತು ಡೈಲಿ ಅವನ ಮೇಲೆ ಇಳಿಸುಟ್ಟು ಬಿಟ್ರಿ ಅಂತ ಅವ ಅಂದಿದ್ದಕ್ಕೆ ಈಕೆ ಇಟ್ಟಿದ್ದಕ್ಕೆ ಏನಿಲ್ರಿ ನಮ್ಮ ಗಂಡ ಎಲ್ಲ ಒತ್ತಕ್ಯದ ಮತ್ತೆ ಏನಾಯ್ತ್ರಿ ಅವ್ರಿಗೆ ಏನಾಗಿಲ್ರಿ, ಕಲ್ಲು ಹುಟ್ಟ ಇದ್ದಂಗನ ನಿಮಗೆ ಮಂತ್ರ ಸಹ ಹೇಳಿ ತಂದನವ ಅಂತ ಅದಕ್ಕೆಲ್ಲ ತಿನಿ ಇಂಥಕ್ಕೆಲ್ಲ ಚೂಚಾಗಳು ಹಿಂದೆಲ್ಲ ಬೆನ್ನು ಹತ್ತಬೇಡ್ರಿ. ಸುಮ್ಮನೆ ಎಲ್ಲ ವೇಸ್ಟು. ಪ್ರೆಸೆಂಟ್ ನವ್ ಸಿಚುವೇಶನ್ ಇಸ್ 21st century. Why cannot we go to back in mantra tantras? The foolish people using for them mantra tantras. So don't go in another's ways. You follow for your mother and father respect. Everyone will save for your father mother. That's will good for your life. Don't come back for the mantra tantras. So every day we are practice for in puja, Ishtalinga puja. Linga puja agutadana yavagala nodalu. Just like we are practice for a linga puja in Trataka yoga. Trataka yoga puja is better than for than everyone's in scientific puja. Act in practice for in 4 o'clock. ಊರ ಕೋಳಿ ಕೂಗದ ಮುನ್ನ, ಕಾಡನ ವೀಲು ಒದ್ರದ ಮುನ್ನ ಲಿಂಗವ ಪೂಜಿಸಬೇಕು. ಇಟ್ಸ್ ಬ್ಯೂಟಿಫುಲ್ ಪೂಜಸ್ ಇಷ್ಟಲಿಂಗ ಪೂಜೆ. ನಿಮಗೆ ಏನಾರ ಮಂತ್ರಿಸ್ಕೊಂಬದಿತ್ತಂದ್ರೆ ಇಷ್ಟಲಿಂಗ ಪೂಜೆ ಮಂತ್ರಿಸ್ರಿ. ಆರಾಮಾಗಿ 4 ಗಂಟೆ ಕೇಳ್ರಿ. ಊರ ಕೋಳಿ ಕೂಗದ ಮುನ್ನ, ಕಾಡನ ವೀಲು ಒದರದ ಮುನ್ನ ಲಿಂಗವ ಪೂಜಿಸಬೇಕು. ಇಂಥದ್ದು ಪೂಜೆ ಮಾಡ್ಕೊರಿ. ಸುಮ್ಮನೆ ವೆಸ್ಟ್ ದಂಧೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ವೆಸ್ಟ್ ಥಿಂಗ್ಸ್ ತಂದ್ಕೊಲಿಕ್ಕೆ ಹೋಗ್ಬೇಡ್ರಿ. ನಾನು ಇನ್ನೊಂದು ಕಾಮನ್ ಥಿಂಗ್ಸ್ ಹೇಳ್ತೀನಿ. ನಿಮ್ಮ ಮನೆ ಒಳದಾಗ 2-3 ಡ್ರೆಸ್ ಇರ್ಲಿಕ್ಕಾಗಿ ಮತ್ತೆ ಬೇರೆ ಬೇರೆ ಡ್ರೆಸ್ ತೊಗೊಂಡು ಸುಮ್ಮನೆ ಫ್ಯಾಷನ್ ಸ್ಟೈಲ್ ಮಾಡಿ ಮನೆಯೆಲ್ಲ ಹಾಳು ಮಾಡ್ಕೋಬೇಡ್ರಿ. ಮನೆಗೆ ಉಟ್ಕೊಳಕ್ಕೆ ಒಂದು 4 ಡ್ರೆಸ್ ಅವಲ್ಲ, ಮತ್ತೆ ಖರೀದಿ ಮಾಡ್ತೀರಿ. ಆ ಡ್ರೆಸ್ಗಳು ಖರೀದಿ ಮಾಡೋದೇ ಒಂದು ತೊಲಿ ಬಂಗಾರ ಖರೀದಿ ಮಾಡ್ರಿ. ನಾಳೆ ಮಗಳು ಶಾಣೆಗೆ ಅದೊಳಂದ್ರೆ ದೊಡ್ಡಕ್ಕಿ ಅದೊಳಂದ್ರೆ ಲಗ್ನ ಟೈಮ್ನಾಗ ಬಂಗಾರ ಹೆಲ್ಪ್ ಮಾಡ್ತದೇನು, ಹಳೆ ಸೀರೆಗಳು ಹೆಲ್ಪ್ ಮಾಡ್ತಾವ ನೋಡ್ರಿ. ಹೇಳ್ರಿ ನೋಡ, ನಮ್ಮೂರಾಗ ಶಾಮಿ ಹಿಂಗೆ ಮಾಡ್ಯಾನ, ಪೂರ ಬಟ್ಟಿ ದುಕಾನೆ ಖರೀದಿ ಮಾಡಿತ್ತು. ಯಾವ ಸಾರಿಗೆ ಅದು ಬ್ಲೌಸ್ ಖರೀದಿ ಮಾಡಿ ಪೂರ ಮನೆ ತುಂಬ ಇಟ್ಟು ಒಂದು ಸರಿ ಲಗ್ನಕ್ಕೆ ಹೋಗಿತ್ತು ಶ್ಯಾಮಿ ಲಗ್ನಕ್ಕೆ ಹೋದಾಗ ಅದು ಗಂಡ ಇದ್ರು ಡಾಕ್ಟರ್ ಇತ್ತು. ಶ್ಯಾಮಿ ಗಂಡು ಡಾಕ್ಟರ್. ಅದು ಹಾಫ್ ಚಡ್ಡಿ ಹಾಕೊಂಡಿತ್ತು. ಶ್ಯಾಮಿ ಇದ್ರು 20,000 ರೂಪಾಯಿ ಸೀರೆ ಹಾಕೊಂಡಿತ್ತು. ಆ ಲಗ್ನಕ್ಕೆ ಹೋದಾಗ ಇವ್ರು ಯಾರ್ರಿ ನಿಮ್ದು ಕೆಲಸ ಮಾಡೋ ಹುಡುಗನ ಅಂತ ಕೇಳೋದಂತದ. ಇನ್ನು ಶ್ಯಾಮಿ ಮುಖ ಹೆಂಗೆ ಇವ್ರು ನಮ್ಮ ಹಸ್ಬೆಂಡ್ ಹಳ ಅಂತಾರೆ. ಮತ್ತು ಇವ್ನಿಗೇನು ಬಟ್ಟೆ ದಿಕ್ಕಿಲ್ರಿ ಏನ್ರಿ ಹಿಂಗೆ ಹಾಫ್ ಹಾಕೋಣ ಅಂತ. ಹಾಪಿ ಹೆಣ ಅಂತಂತಕ್ಕಿ ಶ್ಯಾಮಿ ಅಂತು. ಹಾಪಿದ್ದವರೇ ಹಾಕೋತಾರೆ ಹಾಪಿ ಹೆಣ, ನೀ ಟೆನ್ಷನ್ ಮಾಡ್ಕೋಬೇಡ, ಹೋಗಮ್ ನಡಿ ಲಗ್ನಕ್ಕಂತ. ಹಾಕೋ ಮತ್ತು ನೀವು ಹಾಪ್ ಅಂತ ತಿಳ್ಕೊಂಡಿದ್ದೀನ, ನಿಮಗಲ್ಲ
ಶ್ಯಾಮಿ ಗಂಡ ಹಬ್ಬ ಅಲ್ಲಿಗೆ ಹೋಯ್ತು. ಶ್ಯಾಮಿ ಹೋಯ್ತು. ಶ್ಯಾಮಿ ಹೋಗೋದಕ್ಕೆ ಇನ್ನೊಬ್ಬಕ್ಕಿ ದೋಸ್ತಿ ಆ ಕಡೆಯಿಂದ ಕಾರಿನಾಗ ಹಾಕಿ ಬಿ ಲಗ್ನಕ್ಕೆ ಬಂದೆವು. ಏನಕ್ಕ ಹಿಂತ ಬಿಚ್ಚಗರ ಅಂತ ಸೀರೆ ಉಟ್ಕೊಂಡಿದ್ದಿ, ನಿನಗೇನು ಬಡ್ಕೊಂಡದ್ಗ ಮನ್ ಬಂದ ಸೀರೆ ಎಡ್ಗನ ಚಂದ ಹಾಕೊಂಡಿದ್ದ ಅಂತ ಹಾಕಿ ಅಂತ. ಅದೇ ಮಾತು ಕೇಳಿ ಗಂಡನ ಕಾಲಾಗ ನಂಗೆ ಟೆನ್ಷನ್ ಆಗಿ ನಾ ಹಿಂತದ್ದು ಉಟ್ಕೊಂಡಿದ್ದಂತ ಕಾರ್ ಲಗ್ನ ಅಲ್ಲೇ ಉಳಿತು ಬರ್ರ ಅಂತ ಹಿಂದಕ್ಕೆ ತಿರುದು 10 ಕಿಲೋಮೀಟರ್ ಹಿಂದಕ್ಕೆ ಬಂದು ಅಲಮರಿ ತುಂಬ ಸೀರೆ ಬಿಸ್ತು. ಶ್ಯಾಮಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಹಿಂಗೆ ಕುಂತು ಒಂದೊಂದು ಬ್ಲೌಸು ಒಂದೊಂದು ಹಿಂಗೆ ಇದು ಡ್ರೆಸ್ ಹಾಕೊಂಡು ನೋಡಿ ಹೊಸು ಅಲಮರಿ ಬಿಡಿಸ್ತು. ಲಾಸ್ಟಿಗೆ ಒಂದು ಬಿ ಪಸಂದ್ ಬರೋದು 500 ರೂಪಾಯಿ ಸೀರೆ ಉಟ್ಕೊಂಡು ಹೋಯ್ತು. ಶ್ಯಾಮಿ 500 ರೂಪಾಯಿ ಸೀರೆ ಉಟ್ಕೊಂಡು ಓಸೆಲ್ಲ ಹಿಂಗೆ ಮನೆ ತುಂಬ ಸೀರೆಗಳು ಹರಿವಿ ಹೋಯ್ತು. ಶ್ಯಾಮಿ ಲಕ್ಕ ನಾವು ಬಿ ಅದೇ ಟೈಮ್ನಾಗ ಹೋಗಿದ್ದೆವು. ಶ್ಯಾಮಿ ಅದೇ ಟೈಮಿಗೆ ಬಂತು, ನಾವು ಬಿ ಹಾಗೆ ಹೋದೆವು. ಇನ್ನೊಂದು ಮುದುಕಿ, ಅದು 80 ವರ್ಷದ ಮುದುಕಿ, ಅದು ಲಿಪ್ಸ್ಟಿಕ್ ಹಚ್ಕೊಂಡು ಹಾಗೆ ಬರ್ತಿತ್ತು. ಅದು ದೊಡ್ಡ ಲಗ್ನದಂತ ನಾವು ಹೋದೆವು. ನಾವು ಹೋಗೋ ಟೈಮ್ಗೆ ಕರೆಂಟ್ ಹೋಗೋದಕ್ಕೆ ಇನ್ನು ಇಲ್ಲಿ ಕರೆಂಟ್ ಇರೋದು ಮಾಡಿದಾಗ ಆ ಕರೆಂಟ್ ಹೋಯ್ತು. ಬ್ಯಾವ್ರು ಬಿಡ್ತಿಗೆ ಶ್ಯಾಮಿ ಏನು ಮಾಡೋದು, ಬೆಳ್ಳೊಂದು ಬಟ್ಟೆ ಹಾಕ್ಕೊಂಡಿದ್ದು, ಮುದುಕಿ ಬೆಳ್ಳೊಂದು ಹಾಕ್ಕೊಂಡು ಅದಕ್ಕೆ ಹೀಗೆ ಮಾಡೋಣಾಯ್ತು. ಅದು ಲಿಪ್ಸ್ಟಿಕ್ ಹಚ್ಕೊಂಡಿದ್ದು ಪೂರ ಇಲ್ಲಿ ಹತ್ತಿತ್ತು ಬ್ಲೌಜಿ. ನಾವು ಹೋಗಿ ಆ ಮುದುಕಿ ಬ್ಲೌಜಿ ನೋಡಿದೆವು. ಈ ನಿನಗೆ ಯಾರು ಕಿಸ್ ಕೊಟ್ಟಾರ ಅಂತ ಹಾಟೇನು ಇದೇ ನೋಡಕ್ಕೆ ಬಂದಿದ್ದು ಅಂತ ಅಕ್ಕಿ ನನಗೆ ಬಿದ್ದು. ನಾವು ಅಗಸಂತಿ ಹಾಕಿಲ್ಲ ಏನಾಕಿಲ್ಲ, ಹಣ ಕಿತ್ಕೊಂಡು ಹೊಡಿದ ಅಂತ ಶ್ಯಾಮಿ ತಣ್ಣಗಿರಲಿ ಅಂತ. ಮುಂಜಾನೆದು ಹೋಗಿ ಶ್ಯಾಮಿ ಮಾರಿ ನೋಡಿದೆ ಹಿಂಗಾಯ್ತೇನೋ ಅಂತೇಳಿ ನಾವು ಪಡಾಡ್ ಕಿತ್ಕೊಂಡು ಹೊಡಿದ ಅಂತ. ಆಕಿ ಏನು ಶ್ಯಾಮಿ ಮನೆಗೆ ಹೋಗೋಟಿಗೆ ಆಕಿ ಮನೆ ತುಂಬ ಸೀರೆ ಹರ್ಕೊಂಡಿದ್ದಳಲ್ಲ, ಅಲ್ಲಿ ಒಲಿ ದೇವ್ರ ಬಂದು ದೀಪ ಹಚ್ಚಿತ್ತು ಶ್ಯಾಮಿ. ಆ ದೇವ್ರ ಬಂದು ದೀಪ ಹಚ್ಚಿದ್ರೆ ಇಲ್ಸವತ್ತು ಸುಮ್ಮನೆ ಕೊಡ್ಬೇಕೇನು ಮೋಷಕ ವಾಹನ. ಆ ದೀಪದ ಬತ್ತಿ ಒಯ್ದು ಶ್ಯಾಮಿ ಸೀರೆಗೆ ಒಯ್ದು ಇಟ್ಟು ಮನಿ ಬರಟಿಗೆ ಮನಿ ದಗ ಉಡ್ದಾಯ್ತು. ಶ್ಯಾಮಿ ಅಂದೋಳು ಹಿತ್ತನು ಈ ಗಂಡನ ಕಾಲಾಗೆ ಹಿಂಗಾಯ್ತು. ಗಂಡು ಹುಚ್ಚು ನಿಂತಕ್ಲೆ ಹಿಂಗೆ ನಿಂತದ್ದು. ಡಾಕ್ಟ್ರ್ ಓದಿತ್ತು. ಈಕೆ ಇನ್ನೂ ಏನು ರಂಪಂ ರಾಡಿ ಮಾಡ್ತಾಳೋ, ಗಲ್ಲಿಗೆಲ್ಲ ಪೂರ ಏನು ಕೊರಿನೇ ಮಾಡಂಗೆ ಕಾಣ್ತಾಳ ಅಂತೇಳಿ ಗಂಡು ಪಟಾಟ ಒಡಗಿರೋದು 3 ದಿನದ ಯಾತ್ರೆನೇ ಮಾಡ್ಕೊತಿದ್ರಿ. ಮನೆಗೆ ಬಂದಿಲ್ಲ ಅದು. ಈಕೆ ಏನು ಗಂಡು ಹುಡುಕ್ಬೇಕಾ, ಏನು ಬಟ್ಟೆ ಸುಟ್ಟಗಿನ್ಕ ಬೂದಿ ಹುಡುಕ್ಬೇಕಾ, ಏನಾ ಲಗ್ನಕ್ಕೆ ಹೋದಕ್ಕೆ ಹುಡುಕ್ಬೇಕಾ. ನಾ ಲಿಪ್ಸ್ಟಿಕ್ ಕೊಟ್ಟಕ್ಕಿಗೆ ಆಕಿಗೆ ಹಾಗೆ ಅಂದಿದ್ದ. ಶ್ಯಾಮಿ ಬಿ ಅಲ್ಲೇ ಇದ್ದಳು. ಅವ್ರವ್ರ ಕುಸ್ತನ ಮಸ್ತಿ ಮಾಡ್ಕೊಂಡವ್ರು. ಲಾಸ್ಟಿಗೆ ಬಂದು ಅದಕ್ಕೆ ನಾ ಈ ಕತೆ ನಿಮಗೆ ಯಾಕೆ ಹೇಳ್ತೀನಿ ಅಂದ್ರೆ, ನಂಬರು ನಚ್ಚರು ಬರೀದೆ ಕರೆವರು, ನಂಬಲರಿಯರು ಈ ಲೋಕದ ಮನೆಜರು, ನಂಬಿ ಕರೆದಡೆ ಓ ಎಂಬನೆ ಶಿವನು, ನಂಬದೇ ನಚ್ಚದೆ ಬರೀದೆ ಕರೆದಡೆ ಕೊಂಬ ಮೆಟ್ಟಿ ಕೂಗೆ ಎಂದ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅದಕ್ಕೆ ನಾವು ನಂಬಬೇಕು. ಯಾರಿಗೆ ನಂಬಬೇಕಂದ್ರೆ ನಮ್ಮ ಕೇಳಿಗೆ ಮಠದೊಳಗೆ ಮಣಿಪ್ರಯನ ಶಿವಲಿಂಗ ಮಹಾಸ್ವಾಮೀಜಿಗಳವ್ರು ಅದಾರಲ್ಲ ನೋಡ್ರಿ ಮಗ, ಮತ್ತೊಂದು ಮಾತು ಹೇಳ್ತೀನಿ, ನಿಮ್ಮ ಕೈ ಜೋಡಿಸಿ ಕಾಲು ಬೀಳ್ತೀನಿ. ಒಂದು ಮಾತು ತಲೆಗೆ ಇಟ್ಕೊರಿ. ಗುರುಗಳ ಹರ ಅಂದ್ರೆ ಕೂಸಿನಕ್ಲಿ ಹರ. ಬರ್ರಿ ನೋಡ್ರಿ ಮಠದಾಗ ಏನು ಕಂಬಿದ್ದದ ಏನಿಲ್ಲ. ಅವ್ರು ಏನು ತಕ್ಲೀಫ್ ತಗೊಳತ್ತಾರ, ಜಾತ್ರೆ ಹೆಂಗೆ ಮಾಡ್ತಾರೆ, ಯಾರ್ಯಾರಿಗೆ ಹೆಂಗೆ ದಕ್ಷಿಣ ಕೊಡಬೇಕು, ಮಠ ಹೆಂಗೆ ನಡೆಸ್ಬೇಕು, ಅವರೆಲ್ಲ ಎಲ್ಲರಿಗೆ ಕರೆದು ಮಾತು ಹೆಂಗೆ ಆಡಿಸ್ಬೇಕು, ಊಟ ಹೆಂಗೆ ಮಾಡಿಸ್ಬೇಕು, ಅವ್ರದ್ದು ಇನ್ನೂ ಟೆನ್ಷನ್ ಇದ್ದಿರ್ತದೆ. ಅಂಥವು ಸ್ವಲ್ಪ ಅರ್ಥ ಮಾಡ್ಕೊರಿ ಪ್ಲೀಸ್. ನೀವು ಬಿ ನನಗೇನು ಭಾಳಷ್ಟು ಜನ ಇರ್ತಾರೆ, ನನಗೆಲ್ಲ ನಾ ಎಲ್ಲೆಲ್ಲಿಗೆ ಹೋಗ್ತೀನಿ ಅಲ್ಲೆಲ್ಲಿ ಇರ್ತಾರೆ. ನಮ್ಮನ್ನು ಒಂದು ಊರಿಗೆ ಹೋಗಿದ್ದೆ, ಮಿನಿಮಮ್ ಒಂದು 10,000 ಜನ ಇದ್ದಿರ್ಬೇಕು ಮೋಸ್ಟ್ಲಿ. ಹಿಂಗೆ ಒಂದು 5-6 ಎಕರೆ ಜಮೀನಾಗ ಕುಂತಿದ್ರು ಒಂದು 10,000 ಜನ. ಅದರೊಳಗೆ ಯಾರೂ ಪಟಕ್ ಅಂದಿಲ್ಲ, ಸುಮ್ಮನೆ ಮಾತೆದ್ದು ಹೇಳಿ ಬಂದನ. ನಾನು ನಿಮಗೆ ಯಾಕೆ ಹೇಳ್ತೀನಿ ಅಂದರು, ನೀವು ಬಂಗಾರ ಹುಡುಕ್ಲಕ್ಕೆ ಹೋಗ್ಬೇಡ್ರಿ. ನಿಮ್ಮ ಊರಿಗೆ ಬಂಗಾರ ಅಂತ, ಮಠಕ್ಕೆ ಬಂಗಾರ ಅಂತ ಗುರು ಬಂದನಂತೇಳಿ ಸಂತೃಪ್ತಿ ಪಡ್ರಿ. ಅದು ಇಟ್ಕೊಂಡು ಬಿಡ್ರಿ. ಏನಿಲ್ಲ, ಒಬ್ರಿಗೊಬ್ಬರು ಅವ್ರು ಏನು ತೊಗೊಂಡು ಹೋಗ್ತಾರೆ ಹೇಳ್ರಿ. ನೀವು ಅವ್ರಿಗೆ ಎಂತನೇ ಬಟ್ಟೆ ಕೊಟ್ಟಿರಿ, ಎಲ್ಲ ಕೆಂಪನವೇ, ಏನು ಬೆಳ್ಳಂದು ಹಾಕೋತಾರ. ಅದು ಕೆಂಪನ ಬಟ್ಟೆ ಯಾರ ಮೇಲೆ ಬಿದ್ದರೂ ಭೀ ಸುಡ್ತದೆ, ಕಾವಿ ಬಟ್ಟೆ ಯಾರ ಮೇಲೆ ಬಿದ್ದರೂ ಭೀ ಸುಡ್ತದೆ. ಅವ್ರು ಆಲ್ರೆಡಿ ಅವ್ರ ಜೀವನೇ ಸುಟ್ಕೊಂಡು ಬಸು ಮಾಡಿಕೊಂಡು ಬೂದಿ ಹಾಕಿ
ಶಿವನ ಆಕಾರ ತಾಳಿ ಶರಣ ಸಂತತಿದೊಳಗೆ ಶರಣರಾಗಿ ಮಹಾನ ಸಂತರಾಗಿ ಇಂಥ ನಮ್ಮ ನಾಡಿಗೆ ಅವ್ರ ತಾಯಿ ಎಷ್ಟು ಪುಣ್ಯ ಮಾಡಿರಬೇಕು. ಆ ತಾಯಿ ಹೊಟ್ಟೆ ಹೆಂಗೆ ಚರ್ರ ಅಂದಿರಬೇಕು. ಆಕಿ ಏನು ಊಟ ಮಾಡತ್ತಿರ ಅಂತ ಬಂಗಾರ ಅಂತ ಮಗನಿಗೆ ಚಲೋ ಚದುರು ಮಗನಿಗೆ ನಾ ಹಾಡೋದು ಇಂಥ ಮಟ್ಟ ಕೊಟ್ಟನಲ್ಲಿ ವಾ ಅಂತಕ್ಕಿನ ಮನಸ್ಸು ಹೆಂಗಿದಿರಬೇಕು. ಆ ತಾಯಿ ಹೆಂಗೆ ನಿದ್ದೆ ಮಾಡತ್ತಿರ್ಬೇಕು. ಅವ್ರ ಅಪ್ಪ ಹೆಂಗೆ ನಿದ್ದೆ ಮಾಡತ್ತಿರು. ಗಳಸ ಮಗ ಹೋಗಿ ರೋಡಿನ ಮೇಲೆ ಬಿಟ್ಟು ಬಂದೇವಲ್ಲ, ಒಂದು ಊರಿಗೆ ಕೊಟ್ಟು ದಾನ ಕೊಟ್ಟು ಬಂದೇವಲ್ಲ, ಅವ್ರ ಮನಸ್ಸು ಹೆಂಗೆ ಇದ್ದಿರಬೇಕು. ಆ ತಾಯಿ ಹೆಂಗೆ ಮಾಡ್ಲತ್ತಿರ್ಬೇಕು. ಆಕಿಗೆ ಹೆಂಗೆ ನಿದ್ದೆ ಬಂದಿರಬೇಕು. ಸುಮ್ಮನೆ ಮಾತಾಡೋ ಹೊತ್ತಿನಾಗ ಆರಾಮಿದ್ದೀನಿವ ಅಂತ ಇವ್ರು ಭೀ ಹೇಳ್ಬೋದು, ಅವ್ರು ಭೀ ಕೇಳ್ಬೋದು. ಖರೆ ಒಳಗಿನ ಅಂತರ ಆತ್ಮದ ಜ್ಯೋತಿ ಹಿಂಗೆ ನೀವು ನೋಡ್ರಿ. ಕಷ್ಟ ಬಂದಾಗ ಯಾರೂ ದೂರಿನವ್ರು ಬರಂಗಿಲ್ಲ. ಆ ಹಡದ ಕಳ್ಳು ಹೆಣದ ಮೇಲೆ ಬಿದ್ದು ಅತ್ತ ನೋಡ್ರಿ, ಆಗ ಎಲ್ಲರಿಗೂ ಅಳೋ ಬರ್ತವೆ. ಎಲ್ಲರಿಗೂ ಬರಂಗಿಲ್ಲ. ಎಲ್ಲರೂ ಹೆಣದ ಮೇಲೆ ಬಿದ್ದು ಅಳಂಗಿಲ್ಲ. ಯಪ್ಪ ನನ್ನ ಮಕ್ಕಳಿಗೆ ನೋಡ್ತಿದ್ದಿ, ಸಾಲಿಗೆ ಫೀಸ್ ಕಟ್ತಿದ್ದಿ, ಹಿಂಗೆ ಮಾಡ್ತಿದ್ದಿ ಅಂತ ಹೇಳ್ಬೋದು. ಆದ್ರೆ ಹಡದ ಕಳ್ಳ ಮಗ ನಿನಗೆ ಇದ್ರ ಕಡೆಯಿಂದ ಮಾಡಿಟ್ಟು ಹೋದ್ನಲ್ಲೋ ಅಂತ ಅದು ಅಳತ ನೋಡ್ರಿ. ಅದು ಕಾಸಿ. ಅದ್ರ ಕಡೆಯಿಂದ ಆ ಕಾಸಿ ಹೊಟ್ಟಿ ನೇಯಬಾರ್ದಂದ್ರೆ, ಆ ಕಾಸಿ ದುಃಖದಾಗ ಇರಬಾರ್ದಂದ್ರೆ, ನೀವು ಏನು ಕೆಳಗಿದವ್ರು ಇದ್ದೀರಲ್ಲ, ನೀವೇ ತಂದೆ ತಾಯಿ ಕಾಸಿ ಇದ್ದಂಗೆ ಅಪ್ಪಗಳಿಗೆ ನೀವು ಇದ್ದೀರಂದ್ರೆ ಎಷ್ಟು ಚಲೋ ಅನ್ನಿಸ್ಬಾರ್ದು. ವಿಚಾರ ಮಾಡ್ರಿ. ಅದಕ್ಕೆ ಸ್ವಲ್ಪ ಯಾಗಾರ ಒಬ್ರದೊಬ್ರಿಗೆ ಅರ್ಥ ಮಾಡ್ಕೊರಿ. ನಾವು ಫೋನ್ ಮಾಡಿದಾಗ ಅಂತೀನಿ, ಹಾಗಾಗಿ ಫೋನ್ ಮಾಡ್ತಾ ಇರ್ತೀನಿ ನಾನು. ಅಪ್ಪಗಳು ನಾನು ಫೋನ್ ಮಾಡ್ತಾರೆ. ನಾನು ಫೋನು ಫ್ರೀಜ್ನಾಗ ಇಡ್ತೀನಿ 7:30. ಅದಕ್ಕೆ ಏನು ಬಂದದೋ ಏನೋ, ಆ ಹಿಂದಕ್ಕೆಲ್ಲ ವೈರಸ್ ಬಂದದ ಅಂತ ಹೇಳೋದು ಏನೋ ಅಂದಿರು ನೋಡ್ರಿ. 2 ವರ್ಷ ಏನು ಅದು ಯಾವುದೋ ಅಂತಿರೋದು. ಕರೋನಾ ಬಂದಾಗ ನನ್ನ ಫೋನಿಗೆ ಭೀ ಕರೋನಾನೇ ಅದ. ಅದು 2 ವರ್ಷ ಹೇಳೋದು. ನಮ್ಗೆ ಡೈಲಿ ಇಲ್ಲಾಂದ್ರೆ ಭೀ ಒಂದು 100-200 ಫೋನ್ಸ್ ಬರ್ತಾವೆ. ಸೊ ಐ ಆಮ್ ನಾಟ್ ಲಿಫ್ಟ್ ಫಾರ್ ಫೋನ್. ನಾವು ಫೋನ್ ಹೆಚ್ಚು ಯೂಸೇ ಮಾಡೋಂಗಿಲ್ಲ. ನಾವು ಫೋನ್ ಯಾವುದಕ್ಕೆ ಯೂಸ್ ಮಾಡ್ತೀನಿ ಅಂತಂದ್ರೆ, ನನಗೆ ಏನಾರ ಡಾಟಾ ಬೇಸ್ ಬೇಕಾಯ್ತು ಅಂದ್ರೆ ಫೋನ್ ಯೂಸ್ ಮಾಡ್ತೀನಿ. ಪ್ರವಚನಕ್ಕೆ ಡಾಟಾ ಬೇಸ್ ಬೇಕಂದ್ರೆ ಯೂಸ್ ಮಾಡ್ತೀನಿ. ಇಲ್ಲೋದ್ರೆ ಇಲ್ಲ. ಸುಮ್ಮನೆ ಯಾಗಾರ ಇಂಪಾರ್ಟೆಂಟ್ ಏನಾರು ಇತ್ತಂದ್ರೆ ಫೋನ್ ಯೂಸ್ತೀನಿ. ಇಲ್ಲೋದ್ರೆ ಇಲ್ಲ. ಅಪ್ಪಗಳು ಭೀ ನನಗೆ ಫೋನ್ ಮಾಡಿದರು, ಕ್ಷಮ ಮಾಡಬೇಕು, ನಾ ಫೋನ್ ಎತ್ತಿಲ್ಲ. ಯಾಕಂತಂದ್ರು ನಮ್ಮ ಅಪ್ಪರಂತ ಹೇಳಿ ಎತ್ತಿಲ್ಲ ಬಿಡ್ರಿ. ಹಂಗೆ ಭೀ ಹೋದ್ಮೇಲೆ ಬೇಯಿಸ್ಕೊತೀನಿ ಅಂತ ನಂಗೆ ಗೊತ್ತಿದ್ದೇ ಎತ್ತಿಲ್ಲ. ಅದ್ರ ಕಡೆಯಿಂದ ಏನೇ ಇರಲಿ, ನಾವು ಹೆಂಗೆ ಅಣ್ಣ ತಮ್ಮರಕ್ಲಿ ಇರ್ತೀವಲ್ಲ, ಶಿವಲಿಂಗ ಮಹಾಸ್ವಾಮೀಜಿ, ನಾನು, ದೇವರು ಎಲ್ಲ ನಾವೆಲ್ಲ, ನಮ್ಮ ಮಂಟಲ್ ಶ್ರೀಗಳು, ನಮ್ಮ ಕೊಟ್ಟೂರು ಶ್ರೀಗಳು, ಅಪ್ಪುಗಳು, ನಾವೆಲ್ಲ ಅಣ್ಣ ತಮ್ಮರಕ್ಲೆ ಹೆಂಗಿರ್ತೇವೆ ಹಾಗೆಲ್ಲರೂ ಕೂಡಿ ನಾವಿದ್ದೇವಲ್ಲ. ನೀವು ಹಂಗೆ ಕೂಡಿ ಇರ್ರಿ. ಊರಾಗೆಲ್ಲರೂ ಎಲ್ಲರೂ ಕಲಿತು ಸ್ವಚ್ಛವಾಗಿರ್ತಕ್ಕಂಥ ಜಾತ್ರೆ ಮಾಡಿರಿ. ಊರಾಗೆಲ್ಲರೂ ತುಂಬಿನ ತೆಂಗಿ ಕೊಡ ತಗೊಂಡು ಬಂದಂಗೆ ತಂದು ಜಾತ್ರೆ ಮಾಡಿದ್ರೆ ಅಂದ್ರೆ ಭಾಳ ಅದ್ಭುತ ಜಾತ್ರೆ ಆಗ್ತದೆ. ಅಪ್ಪುಗಳು ಬಂದು 8 ವರ್ಷ ಆಗ್ಲತ್ತೆ. ನಾವು ಅಷ್ಟಾದ್ರೂ ಭೀ ಅವರೆಲ್ಲ ನಿಮ್ದೇನು ಕಷ್ಟ ನಷ್ಟಗಳು ಅವ್ರು ಏನು ಆದ್ರೂ ಭೀ ಅವ್ರೇನು ಹಿಂದಕ್ಕೆ ಹೋಗಲ್ರ. ಯಾರು ಮುಂದೆ ಹೇಳೋ ಮನುಷ್ಯರಲ್ಲ. ಯಾರು ನಿಮ್ಮನ್ನು ನನಗೆ ಹಿಂಗೆ ಬೈದಾರ ಅಂತ ಹೇಳೋರಲ್ಲ. ಸುಮ್ಮನೆ ಅವ್ರವ್ರೇ ನುಂಗಿ ನಂಜುಡೇಶನಕ್ಕೆ ಮುಂದಕ್ಕೆ ಹೋಗ್ತಾರಲ್ಲ, ಅವ್ರ ಕಾಳಜಿ ನೀವೆಲ್ಲ ಯೂಸ್ ಮಾಡ್ಕೊರಿ. ಎಲ್ಲರೂ ಚಂದಿರಿ. ಊರಾಗ ಒಬ್ರೊಬ್ರು ಮರ್ಯಾದೆ ಕೊಟ್ಕೊಡ್ರಿ. ಬಡವ್ರು ಸತ್ತರು ಸಾವುಕಾರ ಮಣ್ಣಿಗೆ ಹೋಗ್ರಿ, ಸಾವುಕಾರ ಸತ್ತರು ಬಡವ್ರು ಮಣ್ಣಿಗೆ ಹೋಗ್ರಿ. ಊರಾಗ ಎಲ್ಲರೂ ಕಲ್ತಿರೋದೆ ಅದು ಸ್ವರ್ಗ ಅಂತ ಕರೀತಾರೆ. ಹಂಗೆಲ್ಲರೂ ಕಲ್ತಿರ್ಬೇಕು. ಗಲ್ಲೆಗೆ ಎಲ್ಲರೂ ಒಬ್ಬರದೊಬ್ಬರು ಪ್ರೇಮ್ಲಿಂದ ಮಾತಾಡ್ಕೊತಿರಲ್ಲ, ಅದು ಒಂದು ಸ್ವರ್ಗ ಇದ್ದಂಗೆ ಇರ್ತದೆ. ಒಬ್ಬರು ಮನೇದು ಒಬ್ಬರು ಪಲ್ಯ ಹಚ್ಕೊಂಡು ಉಳ್ತಿರಲ್ಲ, ಅದು ಭಾಳ ರುಚಿ ಇರ್ತದೆ. ಹಿಂಗೆಲ್ಲರೂ ಕಲ್ತು ಹಿಂಗಿದ್ದು ನೋಡ್ರಿ, ಊರು ಸುಖ ಅನ್ನಿಸ್ತದ, ಶಾಂತಿ ಸಮಾಧಾನ ಅನ್ನಿಸ್ತದ. ನಾ ಭಾಳ ಮಾತು ಹೇಳಿದ್ನೇನೋ, ನನ್ನ ಮಾತಿಗೆ ನಾ ವಿರಾಮ ಕೊಡ್ತೀನಿ. ಒಂದು ಮಾತು ತಲೆಗೆ ಇಟ್ಕೊಡ್ರಿ. ಮತ್ತೆ ನಾ ರಿಪೀಟ್ ಹೇಳಂಗಿಲ್ಲ. ಯಾಗಾರ ಬೋಳ್ ಬಂದಿರಂದ್ರೆ ಆರಾಮಿದ್ದೀರಿಪ್ಪ ಅಂತ ನೀವು ಕೇಳ್ತೀರಂದ್ರೆ ಅವ್ರಿಗೆ ಭಾಳ ಸುಖ ಅನ್ನಿಸ್ತದೆ, ಶಾಂತಿ ಅನ್ನಿಸ್ತದೆ. ನಮ್ಮ ಮನೆಗೂ ಹರ ನನ್ನ ತಂದೆ ತಾಯಿ ಅಂತ ಗೊತ್ತಾಗ್ತದೆ. ಅಂತ ನೀವೆಲ್ಲ ತಗೊಂಡು ಮಸ್ತಾಗಿದ್ದು ಚಂದ ಇರ್ರಿ. ಮತ್ತು ಜಾತ್ರೆ ಇನ್ನೊಂದು 4 ದಿವಸ ಏನದಲ್ಲ, ನನಗೆ ಉದ್ಘಾಟನೆ ಮಾಡ್ಲಿಕ್ಕೆ ಕರೆಸಿದ್ರು. ನಾವು ಉದ್ಘಾಟನೆ ಮಾಡೋಂಥ ದೊಡ್ಡ ಮನುಷ್ಯ ಎಲ್ಲ, ಬುದ್ಧಿ ಮುಂದೆ ನಾ ಸಣ್ಣ ಪಾರ, ಏನು ಉದ್ಘಾಟನೆ ಮಾಡಬೇಕು ಅಂತಂಥೇಳಿ ಆಲ್ರೆಡಿ ಇದು ಬೆಳೆದು ಸ್ವರ್ಗ ಇದ್ದಂಗೆ ಅದ ಮಠ, ಪರ್ವತ ಮೇಲೆ ಇದ್ದಂಗೆ ಅದ. ಇಂಥ ಸ್ವರ್ಗದ ಮಠಕ್ಕೆ ನಾ ಏನು ಜ್ಯೋತಿ ಬೆಳಗ್ಬೇಕು ಹೇಳ್ರಿ. ಆಲ್ರೆಡಿ ಹಿಂದಕ್ಕಿನ
ಗುರುಗಳು ಏನಿದ್ರಲ್ಲ ಅವರು ಜ್ಯೋತಿ ಬೆಳಗ್ಗೆ ಮತ್ತೊಂದು ಜ್ಯೋತಿ ಕೊಟ್ಟು ಹೋಗಿರಲ್ಲ, ಇನ್ನೆಷ್ಟು ಜ್ಯೋತಿ ಬೆಳಗ್ಗೆ ಇವ್ರ ಬಲ್ಲಿ ಕೂಡೋದೇ ನಂದೊಂದು ದೊಡ್ಡ ಭಾಗ್ಯ. ಮಹಾತ್ಮರ ಬಲ್ಲಿ ಕೂಡೋದು ನಂದು ಯಾವುದೋ ಜನ್ಮದ ಪುಣ್ಯ ಅಂದ್ಕೊಂಡು ನನ್ನ ಮಾತಿನಾಗ ಎಲ್ಲಾರ ಸ್ವಲ್ಪ ಶ್ಯಾಮಿಗ್ಲಿ ಹೆಚ್ಚು ಅದ್ರ ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡ್ರಿ, ನನ್ನ ಮಾತು ಯಾರಿಗೆ ಹೇಳಕ್ಕೆ ಹೋಗ್ಬೇಡ್ರಿ, ಬಟ್ಟೆ ಹಾಗೆ ಇಟ್ಕೊಳ್ರಿ. ಅಪ್ಪರು ಹೇಳ್ಯಾರಂದ್ರೆ ಯಾರಿಗೆ ಹೇಳಬೇಡ ಅಂತ ನಾನೇ ಮುಂದೆ ನೆನಪು ಬರ್ಬೇಕಂದ್ರೆ ಅಷ್ಟೇ ನೀವು ಗೊತ್ತಿಟ್ಕೊರಿ. ಹೆಂಗೆ ಒಂದು ತಿಂಗಳು ಇದು ಮೀಟಿಂಗ್ ಹಚ್ತೀರಿ ಮತ್ತೆ ಗೊತ್ತದ ಶ್ಯಾಮಿ ಬಂದೋಳೆ ಆಲ್ರೆಡಿ ಅಂತಂಥೇಳಿ ನಿಮಗಿರ್ತದೆ. ಅದಕ್ಕೆ ಎಲ್ಲರೂ ಮಸ್ತಿರಿ, ಚಲೋ ಇರ್ರಿ. ಮಠದ ಏನು ಆಡಳಿತ ಅಧಿಕಾರಿಗಳೆಲ್ಲ ಏನೇನು ಇರ್ತಿರಲ್ಲ, ಮಠದೆಲ್ಲ ಕೆಲಸದಕ್ಕೆ ಏನು ಮಾಡೋರು ಇರ್ತಿರಲ್ಲ, ಸೊ ಡೋಂಟ್ ಟೇಕ್ ಕಡೆ. ಬಸವಲಿಂಗ ಅವಧೂತರ ಪವಿತ್ರ ಪಾದಕ್ಕೆ ಪ್ರಣಾಮಗಳನ್ನ ಅರ್ಪಣೆ ಮಾಡಿ, ನಿಮ್ಮ ಮಗನಾಗಿ ಮಠ ಮತ್ತು ಮನವನ್ನು ಕಾಯಲು ಬಂದಂತಹ ಶಿವಲಿಂಗ ಪೂಜ್ಯರಿಗೂ ಕೂಡ ಪ್ರಣಾಮಗಳನ್ನ ಅರ್ಪಣೆ ಮಾಡಿ, ಮಂಠಾಳದ ಶ್ರೀಗಳಲ್ಲಿ ಮತ್ತು ನಮ್ಮ ದೇಶಿಕರಲ್ಲಿ ಕೂಡ ಪ್ರಣಾಮಗಳನ್ನ ಅರ್ಪಣೆ ಮಾಡಿ, ನಮ್ಮ ಶಿವ ಪ್ರಸಾದ ದೇವರಲ್ಲೂ ಕೂಡ ನಮಸ್ಕಾರಗಳನ್ನು ಹೇಳಿ ಸಮರ್ಪಣೆ ಮಾಡ್ತಾರೆ. ಶರಣುಗಳನ್ನು ಹೇಳಿ ಪೂಜ್ಯರ ಶ್ರೀಮಠದ ಮೇಲೆ ಸಂಪರ್ಕ, ಶ್ರೀಮಠದ ಮೇಲೆ ಸದಾಕಾಲ ಇರಲಿ ಎನ್ನುವಂತಹ ಮಾತು. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಸೂಚನೆ ಶೋಭಾ ಕುಮಾರೇಶ್ವರರನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿರುವಂಥ ಶ್ರೀಮಣಿಪುರ ಜಯಶಾಂತಲಿಂಗ ಮಹಾಸ್ವಾಮಿಗಳವರ ಶ್ರೀಚರಣಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಬಹಳಷ್ಟು ಕಾರ್ಯಕ್ರಮಗಳಿದ್ದರೂ ಕೂಡ ನಮ್ಮ ಒಂದು ವಿನಯಪೂರ್ವಕವಾದ ಒಂದು ಬೇಡಿಕೆಗೆ, ಕೋರಿಕೆಗೆ ಇರುವಂಥ ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿಕೊಂಡು ನಮ್ಮ ಈ ಪ್ರವಚನ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದು ನಿಮ್ಮೆಲ್ಲರಿಗೂ ಭಾಳ ಅದ್ಭುತ ರೀತಿಯಾಗಿರುವಂಥ, ಭಾಳ ಹೃದಯ ಮುಟ್ಟುವಂಥ ಮಾತುಗಳನ್ನು ಆಡಿರುವಂಥ ಪರಮ ಪೂಜ್ಯರು ಈ ಭಾಗದೊಳಗೆ ಭಾಳ ಅದ್ಭುತ ರೀತಿಯೊಳಗೆ ಶರಣರ ಚಿಂತನೆಗಳನ್ನು ಜನರಲ್ಲಿ ಮೂಡಿಸುವ ಮುಖಾಂತರವಾಗಿ ಅವರು ಪ್ರೀತಿಯಿಂದಾದರೂ ಹೇಳಲಿ, ಸಿಟ್ಟಿನಿಂದಾದರೂ ಹೇಳಲಿ, ಆದರೆ ಮಾನವನ ಉದ್ಧಾರಕ್ಕಾಗಿ ತಮ್ಮ ನುಡಿಸೇವೆಯನ್ನು ಗೈಯುತ್ತಾ ಬಂದಿರುವಂಥ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂಥ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಅವಧೂತರ ಪೂಜ್ಯರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ನಮ್ಮ ಜೊತೆಗೆ ಎಲ್ಲ ಕಾರ್ಯಗಳಲ್ಲೂ ಜೊತೆಲಿರುವಂಥ ನಮ್ಮ ಆತ್ಮೀಯ ಪರಮ ಪೂಜ್ಯರಾದ ಮಂಠಾಳದ ಅಭಿನವ ಚನ್ನಬಸವ ಮಹಾಸ್ವಾಮಿಗಳವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ, ಮತ್ತು ನಮ್ಮ ಗುರುಗಳು ನೀವೆಲ್ಲ ನೋಡಿದ್ದೀರಿ, ದೊಡ್ಡ ಜೋರು ಸುಮಾರು 45-46 ವರ್ಷಗಳ ಕಾಲ ಅವರು ಯಾವುದನ್ನು ಕೂಡ ನಿರೀಕ್ಷೆ ಮಾಡಲಾರ್ದ ನಮ್ಮ ದೊಡ್ಡ ಗುರುಗಳ ಸೇವೆ ಮಾಡಿರುವಂಥ ಪರಮ ಪೂಜ್ಯ ಕೊಟ್ಟೂರು ಮಹಾಸ್ವಾಮಿಗಳವರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ನಮ್ಮ ದೇವರು ಅವ್ರ ಬಗ್ಗೆ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ನಾವು ಹೇಳೇವು ನಮ್ಮ ಕೇಳಿಗೆ ಮಟ್ಟಕ್ಕೆ ಇನ್ನೊಬ್ಬರು ಸ್ವಾಮಿಗಳನ್ನ ನಮ್ಮ ಶಿವಪ್ರಸಾದ್ ದೇವರು ಅಂತ ಹೇಳಿ ಅವರ ಪೂಜ್ಯರಲ್ಲೂ ಪ್ರಣಾಮಗಳನ್ನು ಸಲ್ಲಿಸಿ, ಇಲ್ಲಿಯವರೆಗೂ ನೀವು ಎಲ್ಲ ಪರಮ ಪೂಜ್ಯರ ಆಶೀರ್ವಚನದ ನುಡಿಗಳನ್ನು ಕೇಳಿದ್ದೀರ. ಹೇಳುವುದಕ್ಕೇನೂ ಇಲ್ಲ, ಎಲ್ಲವನ್ನ ಪೂಜ್ಯರಲ್ಲಿ ನೀವು ಕೇಳಿದ್ದೀರಿ. ಶಾಲೆ ಒಳಗೆ ಶಿಕ್ಷಕರು ಚಂದಾಗ ಅಕ್ಷರವನ್ನು ಬರೀಲಿಕ್ಕೆ ಹೇಳಿಕೊಡ್ತಾರೆ. ಅಕ್ಷರ ತಪ್ಪಾದರೆ ತಿದ್ದುಕೊಳ್ಳಬಹುದು, ಅದರ ಬದುಕಿನ ದಾರಿ ತಪ್ಪಾದರೆ ತಿದ್ದುಕೊಳ್ಳೋದು ಭಾಳ ಕಷ್ಟ. ಆ ದಾರಿ ಒಂದು ಸಲ ತಪ್ಪಪ್ಪ ಅಂತಂದ್ರೆ ನಾವು ಎಷ್ಟು ಸಾರಿ ಅದನ್ನು ತಿದ್ದುಕೊಂಡ್ರೂ ಕೂಡ ಸಮಾಜ
ಸರಿ ಮಾಡಿದ್ದನ್ನ ನೋಡೋದಿಲ್ಲ, ಅದು ತಪ್ಪಿದ್ದನ್ನ ಗುರುತಿಸ್ತದ. ಅದು ಪ್ರಕೃತಿ ಸಹಜ. ಅದಕ್ಕೆ ಬದುಕಿನೊಳಗೆ ಹೆಂಗೆ ನಡಿಬೇಕು ಅನ್ನೋದನ್ನು ಪೂಜ್ಯರು ಇಲ್ಲಿವರೆಗೂ ನಿಮಗೆ ಬಹಳಷ್ಟು ಸುಂದರವಾಗಿ ಹೇಳಿದ್ದಾರೆ. ಅಂತಹ ಬಸವಲಿಂಗ ಅವಧೂತ ಪರಮ ಪೂಜ್ಯರು ಯಾವಾಗಲೂ ನಮ್ಮ ಮಠಕ್ಕೆ ಪೂಜ್ಯರ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಅವ್ರು ಯಾವಾಗಲೂ ಕರೆದೇ ಇದ್ದರೂ ನಮ್ಮ ಮಠಕ್ಕೆ ಬರ್ಕೊಂತ ಇದ್ದಾರೆ. ಇನ್ನು ನಮ್ಮೆಲ್ಲ ಭಕ್ತರು ಇವತ್ತು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕೇಳಿ ತಾಯಂದಿರು, ಹಿರಿಯರು, ಅವರ ಜೊತೆಗೆ ನೆರೆ ಗ್ರಾಮರಾಗಿರ್ತಕ್ಕಂಥ ನಮ್ಮ ಹಿರಣಾಗಾಂವ್ ಗ್ರಾಮದ ಎಲ್ಲ ಭಜನಾ ಮಂಡಳಿಯ ತಾಯಂದರು ನಮ್ಮ ಆಕಾಶ ಸ್ವಾಮಿಗಳ ನೇತೃತ್ವದೊಳಗೆ ಭಜನಿ ಸೇವೆಯನ್ನು ಸಲ್ಲಿಸಿದ್ರಿ. ಅದ್ರ ಜೊತೆಗೆ ನಮ್ಮ ಕಿನ್ನಿ ಸಡಕಿನ ಭಕ್ತರು ಬಂದಿರಿ, ನಮ್ಮ ಶರಣಗರ ಭಕ್ತರು ಬಂದಿರಿ, ನಮ್ಮ ಡೊಂಗುರುಗಾಂವ್ ಭಕ್ತರು ಬಂದಿರಿ, ಮತ್ತು ಕವಡ್ಯಾಳ ಭಕ್ತರು ಬಂದಿರಿ. ಅದರ ಜೊತೆಗೆ ನಮ್ಮಿಲ್ಲೇ ಹಳಕೇಡು ಭಕ್ತರು ಬಂದಿರಿ. ಎಲ್ಲ ಭಾಳ ಧನ್ನೂರವ್ರು ಬಂದಿದ್ದೀರಿ. ಭಾಳಷ್ಟು ಜನ ಇವತ್ತೆಲ್ಲ ನೀವು ಕಾರ್ಯಕ್ರಮಕ್ಕೆ ದಯಮಾಡಿಸಿದ್ದೀರಾ. ನೀವೆಲ್ಲ ಇವತ್ತು ಬಂದು ಇಲ್ಲಿ ಏನು ಕುಳಿತಿದ್ದೀರಲ್ಲ, ಇದು ಬದುಕಲ್ಲಿ ತಿಳಿಯಪಡಿಸ್ತಾ ನಮ್ಮೆಲ್ಲ ತಾಯಂದರಾಗಲಿ ನಮ್ಮ ಹಿರಿಯರಾಗಲಿ ಭಾಳಷ್ಟು ನಮ್ಮ ಮೇಲೆ, ನಮ್ಮ ಮಠದ ಮೇಲೆ ಅಭಿಮಾನ ಇದ್ದಾರೆ. ನಾವೇನು ಕೇಳಿದ್ರು ಅವ್ರು ನಮಗೆ ತಂದು ಕೊಡ್ತಾರೆ. ಯಾವ ಮಠದೊಳಗೆ, ಯಾವುದಾದ್ರೂ ಒಂದು ಮಠದೊಳಗೆ ಮುತ್ಯ ಭಾಳಷ್ಟು ಬಂಗಾರ ಹಾಕೋತಾರ ಅಂತ ಹೇಳೋರಿದ್ದಾರೆ. ನಮ್ಮ ಮಠದೊಳಗೆ ಇನ್ನೂ ಒಂದಿಷ್ಟು ಬಂಗಾರ ಹಾಕೋರಿ ಅಂತ ಹೇಳ್ತಕ್ಕಂಥ ಭಕ್ತರದಾರೆ ಹೊರತು ಅವರು ಇದು ಮಾಡ್ತಕ್ಕಂಥವ್ರಿಲ್ಲ ಅನ್ನೋಂಥ ಮಾತನ್ನು ಭಾಳ ಅಭಿಮಾನಪೂರ್ವಕವಾಗಿ ಹೇಳಿ ಬಯಸ್ತಾ, ನೀವೆಲ್ಲರ ಮೇಲೆ ಶಿವಲಿಂಗೇಶನ, ಕುಮಾರೇಶನ ಎಲ್ಲ ಸಂತ ಮಹಾಂತರ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂಥ ಮಾತನ್ನು ಹೇಳಿ ಈಗ ಕಾರ್ಯಕ್ರಮ ಮಂಗಲ ಆಗ್ತದೆ. ಮಂಗಲ ಆದ ಮೇಲೆ ಯಾರು ಬೇರೆ ಊರಿನಿಂದ ಬಂದಿರಿ ಅವರೆಲ್ಲ ಮೊದಲು ಪ್ರಸಾದ ಕೊಡ್ರಿ. ಅದ್ರ ಜೊತೆಗೆ ನಮ್ಮೆಲ್ಲ ತಾಯಂದರು, ಆಮೇಲೆ ನಮ್ಮೆಲ್ಲ ಹಿರಿಯರು, ನಮ್ಮೆಲ್ಲ ಯುವಕ ಸಹೋದರರು ನೀವೆಲ್ಲ ಅಲ್ಲಿ ಅವರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರಿ ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ಹಿರಣಾಗಾಂವ್ ಗ್ರಾಮದಿಂದ ಯಾರು ಭಜನೆ ಸೇವೆ ಮಾಡ್ಕೊಂಡು ಬಂದಿರಲ್ಲ, ಯಾರಾದರೂ ಇಬ್ಬರು ಬಂದು ಇಲ್ಲಿ ವೇದಿಕೆ ಮೇಲೆ ಆಶೀರ್ವಾದ ತಗೋಬೇಕು. ಯಾರು